ಸಮಸ್ಥಿತಿ ನಟರಾಜಾಸನ. ರೈಟ್ ಲೆಗ್ ಮೇಲಕ್ಕೆ ತಗೊಳ್ಳಿ. ಇದು ಬ್ಯಾಲೆನ್ಸಿಂಗ್ ಪೋಶ್ಚರ್ ಮತ್ತು ಶಿವ ತಾಂಡವ ನೃತ್ಯ ಮಾಡುವಾಗ ಒಂದು ಸ್ಥಿತಿ. ಥೈಸ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ರೈಟ್ ಲೆಗ್ ಆ್ಯಂಕಲಿಂದ ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ, ಎಳ್ಕೊಳ್ಳಿ. ಕಾಲನ್ನು ಹಿಂದೆ ಕೆಳಿತಾ ಬ್ಯಾಲೆನ್ಸ್ ಮಾಡ್ತಾ ಎಡಗೈನ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸಿಂಗ್ ಆಸನ ಇದು. ಕೆಳಗಡೆ ಪಾದ ಚೆನ್ನಾಗಿ ಒತ್ತಿರಬೇಕು, ಸಮಸ್ಥಿತಿನಲ್ಲಿರಲಿ. ಎಡಗಾಲು ದೃಷ್ಟಿ ನೇರ. ಕೈಯನ್ನು ಎಷ್ಟು ಸ್ಟ್ರೆಚ್ ಮಾಡ್ತೀರೋ ಅಷ್ಟೇ ಕಾಲನ್ನು ಹಿಂದೆ ಕೆಳಿತಾ ಇರಿ. ಇದರಲ್ಲಿ ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಥೈಸ್ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ ಮತ್ತು ಆ್ಯಂಕಲ್, ನೀಗೆ, ಲೋವರ್ ಅಬ್ಡಮನ್ ಭಾಗ, ರಿಪ್ಸ್ ಭಾಗ ಎಲ್ಲದಕ್ಕೂ ವ್ಯಾಯಾಮ ಸಿಗುತ್ತೆ ಇದು ಮಾಡೋದ್ರಿಂದ. ಮತ್ತು ಕಾನ್ಸಂಟ್ರೇಷನ್ ಸಿಗುತ್ತೆ ಇದು ಮಾಡೋದ್ರಿಂದ. ಏಕಾಗ್ರತೆ ಚೆನ್ನಾಗಿ ಸಿಗುತ್ತೆ, ಯಾಕೆಂದರೆ ಬ್ಯಾಲೆನ್ಸ್ ಮಾಡ್ತಿರ್ತೀವಲ್ಲ ಅದರಿಂದ. ನಿಧಾನ ಕಾಲು ಕೆಳಗಿಳಿಸಿ. ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ. ಕೈ ಕೆಳಗಿಳಿಸಿ, ಎಡಗಾಲು ಮೇಲಕ್ಕೆ ತೊಗೊಳ್ಳಿ. ಮಾಡೋಕ್ಕಾಗದೇ ಇರೋರು ವಾಲ್ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಎಲ್ಲರೂ ಸೆಂಟ್ರಲ್ ಮಾಡಬೇಕು ಅಂತಲೇ ಏನಿಲ್ಲ. ಕೈ ಗೋಡೆಗೆ ಒತ್ತಿಬಿಟ್ಟು ಮಾಡಿ. ಸೆಂಟ್ರಲ್ ಮಾಡೋಕ್ಕಾಗದೇ ಇರೋರು ಕೈ ಗೋಡೆಗೆ ಒತ್ತಿಬಿಟ್ಟು ಮಾಡಿ. ಕಾಲನ್ನು ಹಿಂದೆ ಕೆಳ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಕಾಲನ್ನು ಹಿಂದಕ್ಕೆ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಸಿಗುತ್ತೆ. ಕೈಗಳು ಜಾಸ್ತಿ ಮುಂದೆ ಕೆಳ್ಕೋಬೇಡಿ. ಕೆಳಗಡೆ ಪಾದದ ಬೆರಳೆಲ್ಲ ಚೆನ್ನಾಗಿ ಒತ್ತಿರಬೇಕು. ರಿಲ್ಯಾಕ್ಸ್. ಇದರಿಂದ ಕಾಲುಗಳಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಬ್ಯಾಲೆನ್ಸ್